ಪ್ರಿಯ ಸಹೋದರ ಸಹೋದರಿಯರೇ, ನಾವು ಮನುಷ್ಯರ ಒಂದು ಮೈಂಡ್ ಸೆಟ್, ಆದರೆ ನಮ್ಮ ಒಂದು ಆಲೋಚನೆ ಏನೆಂದರೆ ನಾವು ಮೊದಲು ನೋಡಬೇಕು. ಏನೇ ಸಂಗತಿ ಇದ್ದರೆ ಮೊದಲು ನಾವು ನೋಡಿದ್ರೇ ನಾವು ನಂಬೋದು. ಯಾಕೆ ಏನೋ ಒಂದು ಮಿರಕಲ್ ಆಗಿದೆ, ಇಲ್ಲಿ ಏನೋ ಒಂದು ಅದ್ಭುತ ನಡೆದಿದೆ ಅಂತ ಹೇಳಿದ ತಕ್ಷಣ ಜನರು ಟಿ ವಿಲಿ ಅದು ಬ್ರಾಡ್ಕಾಸ್ಟ್ ಆಗಿದ್ರು, ಟಿ ವಿಲಿ ಅದು ಬಂದರೂ ಸಹ, ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದರೂ ಸಹ ನಾವೆಲ್ಲರೂ ಅಲ್ಲಿ ಹೋಗ್ತವೆ ನೋಡಲಿಕ್ಕೆ. ಯಾಕೆ ಅದನ್ನು ಮಾಡ್ತೇವೆ ಅಂದರೆ ನಾವು ಕಣ್ಣಾರೆ ನೋಡಬೇಕು, ನಾವು ಕಣ್ಣಾರೆ ನೋಡಿ ನಾವು ಅದನ್ನು ನಂಬಬೇಕು. ಆವಾಗಲೇ ನಮಗೆ ಫುಲ್ ಅಶ್ಯೂರೆನ್ಸ್ ಅಂದರೆ ಇದು ಆಗಿದೆ. ಆದರೆ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಅಂದರೆ ನೋಡದೆ ನಂಬೋನು ಧನ್ಯನು. ಪ್ರಿಯರೇ, ಇವತ್ತು ದೇವರ ವಾಕ್ಯದಿಂದ ನಾವು ನಂಬಿಕೆಯಿಂದ ನಾವು ನಂಬಿದರೆ ಏನೇನು ನಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿಮ್ಮ ವಾಕ್ಯ ಹೇಳುತ್ತೆ ನೋಡದೆ ನಂಬೋನು ಧನ್ಯನು ಅಂತ ಹೇಳಿ. ಸ್ವಾಮಿ, ಇವತ್ತು ನಾವು ಕರ್ತನೆ ನಿಮ್ಮ ಮೇಲೆ ನಮಗೆ ಇಷ್ಟು ನಂಬಿಕೆ ಇದೆ, ನಿಮ್ಮ ಮೇಲೆ ನಾವಿಷ್ಟು ಹೌ ಮಚ್ ವಿ ಬಿಲೀವ್ ಇನ್ ವಾಟ್ ಯು ಹ್ಯಾವ್ ಸೆಡ್ ಆ್ಯಂಡ್ ಹೌ ಮಚ್ ವಿ ಬಿಲೀವ್ ಇನ್ ಯುವರ್ ಪವರ್ ಆ್ಯಂಡ್ ಹೌ ಮಚ್ ವಿ ಬಿಲೀವ್ ಇನ್ ಯುವರ್ ವರ್ಡ್. ಅದನ್ನು ನಾವು ಧ್ಯಾನ ಮಾಡುವಾಗ ಸ್ವಾಮಿ, ನಮಗೆ ನಮ್ಮ ಒಳಗೆ ನಂಬಿಕೆ ಹುಟ್ಟಿಸಲ್ಪಡಲಿ ಸ್ವಾಮಿ. ಲಾರ್ಡ್, ಲೆಟ್ faith generate in us, O God. Yes, if I believe, I will see the glory of God. ಈ ಒಂದು ನಂಬಿಕೆ ನಮ್ಮ ಒಳಗೆ ಬಿಡುಗಡೆ ಆಗಲಿ ಸ್ವಾಮಿ. ಈ ವಾಕ್ಯ ಸೈತಾನ ಕತ್ಕೊಂಡು ಹೋಗದಂಗೆ ಕರ್ತನೆ ನಮ್ಮ ಒಳಗೆ ಈ ವಾಕ್ಯ ಕಾರ್ಯ ಮಾಡಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಹಾಲೆಲೂಯ. ಪ್ರಿಯರೇ, ಒಂದು ವಚನ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ ಅಂದರೆ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ ಹೇಳುತ್ತೆ ಅಂದರೆ, ಆ್ಯಂಡ್ ಆಲ್ ಥಿಂಗ್ಸ್ ವಾಟ್ ಸೋ ಎವರ್ ಈ ಶಲ್ ಆಸ್ಕ್ ಇನ್ ಪ್ರೇಯರ್ ಬಿಲೀವಿಂಗ್ ಈ ಶಲ್ ರಿಸೀವ್ ಇಟ್. ನಾವು ಏನೇನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತವೋ ಅದನ್ನು ನಾವು ಪಡ್ಕೊಳ್ತೇವೆ. ವಾಟ್ ಸೋ ಎವರ್ ವಿ ಆಸ್ಕ್ ಇನ್ ಪ್ರೇಯರ್ ವಿ ವಿಲ್ ರಿಸೀವ್ ಇಟ್ ಇಫ್ ವಿ ಬಿಲೀವ್. ಇಷ್ಟೋ ಸರ್ತೆ ನಮಗೆ ಒಂದು ಅಭ್ಯಾಸ ಇದೆ, ನನ್ನನ್ನು ಇಟ್ಕೊಂಡು ನಮಗೆ ಒಂದು ಪ್ರಾಬ್ಲಮ್ ಆಗಿದೆ, ನಮಗೇನೋ ಹುಷಾರಿಲ್ಲ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಿಗೋ ಹುಷಾರಿಲ್ಲ. ನಮ್ಮದೊಂದು ಅಭ್ಯಾಸ ಏನೆಂದರೆ ಆದಷ್ಟು ಬೇಗ ಮೊದಲನೇದಾಗಿ ನಾವು ಫೋನ್ ಮಾಡೇ ತಿರ್ತೇವೆ. ಬಟ್ ಸಂಡೇ ಹೋದ ತಕ್ಷಣ ನಾವು ಪಾಸ್ಟ್ರಿಗೆ ಹೇಳ್ತೇವೆ, ಪಾಸ್ಟ್ರೇ ನನಗೆ ಇದೆಲ್ಲ ಪ್ರಾಬ್ಲಮ್ ಆಗಿದೆ, ನನಗೆ ಹುಷಾರಿಲ್ಲ, ನನಗೆ ಪ್ರೇಯರ್ ಮಾಡಿರಿ. ಪಾಸ್ಟರ್ ಖಂಡಿತ ಪ್ರೇಯರ್ ಮಾಡ್ತಾರೆ, ವಿತ್ ಆಲ್ ಈಸ್ ಹಾರ್ಟ್ ಈ ವಿಲ್ ಪ್ರೇ. ಆಮೇಲೆ ಸರ್ವಿಸ್ ಆದ ಮೇಲೆ ಹಿರಿಯರು ನಿಲ್ತಿರ್ತಾರೆ, ಪ್ರೇಯರ್ ವಾರಿಯರ್ಸ್ ಇರ್ತಾರೆ ಚರ್ಚಲ್ಲಿ, ಅವ್ರ ಹತ್ರ ಹೋಗಿ ಅದೇ ಪ್ರಾಬ್ಲಮ್ಮನ್ನು ನಾವು ಮತ್ತೆ ತಿರುಗಿ ಹೇಳ್ತೇವೆ. ಅಷ್ಟಲ್ಲ, ಕಲೆಗೆ ನಮಗೆ ಯಾರೇ ಚರ್ಚ್ ಬಿಟ್ಟ ಮೇಲೆ ಯಾರೇ ನಮ್ಮ ಸಭಿಕರು ಅಥವಾ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರೆ ಅವ್ರಿಗೆ ತಿರುಗಿ ಅದೇ ವಿಷಯ ನಾವು ಹೇಳ್ತೇವೆ, ನಮಗೆ ಹೀಗೆ ಆಗಿದೆ, ನಮಗೆ ಪ್ರೇಯರ್ ಮಾಡಿರಿ. ಮತ್ತು ಬೇರೆ ಬೇರೆ ಕಡೆಗೆ ನಾವೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತೇವೆ. ಏನು ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತೇವೆ? ಸೇಮ್ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತೇವೆ. ಏನೆಂದರೆ ನಮಗೆ ಹಿಂಗೆ ಆಗಿದೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಪ್ರೇಯರೇ, ಈಸ್ ಇಟ್ ಬಿಕಾಸ್ ಆಫ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ವಿ ಆರ್ ಆಸ್ಕಿಂಗ್ ಎವ್ರಿಬಡಿ ಟು ಪ್ರೇ, ಆರ್ ಆರ್ ವಿ praying according to what the word of God says? ನಾವು ಇವಾಗ ದೇವರ ವಾಕ್ಯ ಓದಿದೆ ಅಂದರೆ ನಾವು ಏನೇನು ಪ್ರಾರ್ಥನೆ ಮಾಡ್ತವೋ ನಾವು ನಂಬುವ. ಲೆಟ್ us believe that I have prayed and God will answer our prayers. ಪ್ರೇಯರೇ, 10 ಜನರಿಗೆ ಪ್ರೇಯರ್ ರಿಕ್ವೆಸ್ಟ್ ಕೊಡೋಲಿ ಏನೂ ತಪ್ಪಿಲ್ಲ. ಬಟ್ ಹೌ ಈಸ್ ಮೈ ಮೈಂಡ್ ಸೆಟ್? ವಾಟ್ ಈಸ್ ಮೈ ಫೇತ್? Am I really believing that God is answering my prayers? God has answered my prayers. ಇಷ್ಟು ದೇವರ ಸೇವಕರು ಪ್ರಾರ್ಥನೆ ಮಾಡಿದ್ರಲ್ಲ, ನೀವು ಪ್ರಾರ್ಥನೆ ಮಾಡಿದ್ರಿ. ಕೆಲವರು ನಮಗೆ ಕಾಲ್ ಮಾಡ್ತಾರೆ, ನಾವು ಅವರ ನಂಬರ್ ನೋಡಿದ ತಕ್ಷಣ ನಮಗೆ ಇಬ್ಬರಿಗೆ ಗೊತ್ತು ಅವರ ಪ್ರೇಯರ್ ರಿಕ್ವೆಸ್ಟ್ ಏನು. ಯಾಕೆಂದರೆ ಅದೊಂದು ರೂಢಿ ಆಗಿಬಿಟ್ಟಿದೆ. ಪ್ರೇಯರೇ, ಗಾಡ್ ಈಸ್ ನಾಟ್ ಪ್ಲೀಸ್ಡ್ ವಿತ್ ದಟ್. ಇವತ್ತು ನಾವು ಏನನ್ನು ಕಲಿತಾ ಇದ್ದೇವೆ ಅಂದರೆ, ಇಫ್ ವಿ ಬಿಲೀವ್, ಆ ವಚನ ಹೀಗೆ ಹೇಳುತ್ತೇನೆಂದರೆ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ, ಆಲ್ ಥಿಂಗ್ಸ್ ವಾಟ್ ಸೋ ಎವರ್ ಯು ಶಲ್ ಆಸ್ಕ್ ಇನ್ ಪ್ರೇಯರ್ ಬಿಲೀವಿಂಗ್ ಇಟ್ ಶಾಲ್ ಬಿ ಡನ್ ಆಫ್ ಯೋರ್ ಫಾದರ್. ಅದೇ ರೀತಿಯಲ್ಲಿ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಇಫ್ ಯು ಬಿಲೀವ್ ಯು ಶಾಲ್ ಸಿ ದ ಗ್ಲೋರಿ ಆಫ್ ಗಾಡ್. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಪ್ರಿಯರೇ, ನಾವು ನಂಬಿದರೆ, if we believe we will see the glory of God. If we don't believe,
ನಾವು ಪ್ರೇಯರ್ ರಿಕ್ವೆಸ್ಟ್ ಮೇಲೆ ಪ್ರೇಯರ್ ರಿಕ್ವೆಸ್ಟು, ಇವರು ಬಂದರು ಪ್ರೇಯರ್ ರಿಕ್ವೆಸ್ಟು, ಅವ್ರು ಬಂದರು ಪ್ರೇಯರ್ ರಿಕ್ವೆಸ್ಟು, ಯಾವುದೇ ಕೂಟಕ್ಕೆ ಹೋದರೂ ಅದೇ ಪ್ರೇಯರ್ ರಿಕ್ವೆಸ್ಟು. ವೈ ಆರ್ ವಿ ಸೇಯಿಂಗ್ ದ ಸೇಮ್ ಥಿಂಗ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಓವರ್ ಆ್ಯಂಡ್ ಓವರ್? ಬಿಕಾಸ್ ಸಮ್ವೇರ್ ವಿ ಡೋಂಟ್ ಬಿಲೀವ್ ದಟ್ ಗಾಡ್ ಹ್ಯಾಸ್ ಆನ್ಸರ್ಡ್ ಮೈ ಪ್ರೇಯರ್. ಅಫ್ಕೋರ್ಸ್ ದೇವರ ವಾಕ್ಯ ಹೇಳುತ್ತೆ ಅಂದರೆ ದ ಪರ್ಸಿಸ್ಟೆಂಟ್ ಪ್ರೇಯರ್ ಆಫ್ ಅ ರೈಚಸ್ ಮ್ಯಾನ್ ಅವೇಲೆತ್ ಮಚ್. ಎಡಬಿಡದೆ ಪ್ರಾರ್ಥಿಸ್ರಿ, ಅದು ಇದೆ ಪ್ರೇಯರೇ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳುತ್ತೇನೆ ಅಂದರೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಂಡೇ ಕಾಣ್ತೀರಿ. ಪ್ರಾರ್ಥನೆದು ಒಂದು ವಿಷಯ ನಾನು ಹೇಳ್ತೇನೆ. ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ನಾನು ಇದನ್ನು ಹೇಳ್ತಾ ಇಲ್ಲ ಏನಂದರೆ ತಿರುಗಿ ನೀವು ಆ ರಿಕ್ವೆಸ್ಟ್ ಪ್ರೇಯರ್ ಮಾಡಬೇಡಿ, ಬೇರೆಯವ್ರಿಗೆ ಹೇಳಿಬಿಡಿ ಅಂತಲ್ಲ. ನೀವು ಎಷ್ಟು ಸರ್ತಿ ಇನ್ನೊಬ್ಬರಿಗೆ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತೀರಾ ನನ್ನನ್ನು ಇಟ್ಕೊಂಡು. ಲೆಟ್ ಅಸ್ ಬಿಲೀವ್ ದ್ಯಾಟ್ ಹೀ ಈಸ್ ಆನ್ಸರಿಂಗ್ ಮೈ ಪ್ರೇಯರ್ಸ್. ಅದರ ಪ್ರಾರ್ಥನೆ ವಿಷಯ ಒಂದು ಹೇಳಿ ಪ್ರೇಯರೇ, ನಮ್ಮ ಸಮಯಕ್ಕೆ, ನಮ್ಮ ಅನುಕೂಲತೆಗೆ, ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಗಾಡ್ ವಿಲ್ ನಾಟ್ ಆನ್ಸರ್. ಹೀ ವಿಲ್ ಆನ್ಸರ್ ಅವರ್ ಪ್ರೇಯರ್ಸ್ ಇನ್ ಹಿಸ್ ಟೈಮ್, ಇನ್ ಹಿಸ್ ವೇಸ್ ಆ್ಯಂಡ್ ಟು ಗ್ಲೋರಿಫೈ ಹಿಸ್ ನೇಮ್. ಇಲ್ಲಿ ದೇವರ ವಾಕ್ಯ ಹೇಳುತ್ತೇನೆ ಅಂದರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ವಿರಿ. ಒಂದು ಬುಕ್ಕಲ್ಲಿ ಓದಬೇಕಾದ್ರೆ ಮೌಂಟೇನ್ ಮೂವಿಂಗ್ ಫೇತ್ ಬಗ್ಗೆ ಓದ್ತಾ ಇದೆ. ಅಲ್ಲಿ ಒಂದು ಕತೆ ಹೀಗೆ ಬರೆಯಲ್ಪಟ್ಟಿತ್ತು. ಯಾವುದೋ ಒಂದು ದೇಶದಲ್ಲಿ, ಐ ಫಾರ್ಗಾಟ್ ದ ನೇಮ್ ಆಫ್ ದ ಕಂಟ್ರಿ, ಯಾವುದೋ ಒಂದು ದೇಶದಲ್ಲಿ ಒಂದು ಸಣ್ಣ ಆರ್ಫನೇಜ್ ಇತ್ತು. ಅನಾಥ ಮಕ್ಕಳು ಆ ಒಂದು ಆರ್ಫನೇಜಲ್ಲಿದ್ದರು. ಅದು ಆರ್ಫನೇಜ್ ಅಂತ ಹೇಳಿ ಊರಿಂದವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಊರೊಳಗೆ ನೀವು ಇರಬಾರ್ದು, ನೀವು ಊರ ಆಚೆ ಮನೆ ಕಟ್ಟಬೇಕಂತೇಳಿ ಊರ ಆಚೆ ಅವರಿಗೆ ಒಂದು ಸ್ಥಳ ಕೊಟ್ಟರು. ಆ ಊರಾಚೆ ಅವರೊಂದು ಆರ್ಫನೇಜಲ್ಲಿ ಆ ಮಕ್ಕಳು ಇದ್ದರು. ಆದರೆ ಆ ಆರ್ಫನೇಜ್ ಮನೆ ಮುಂದೆ ಒಂದು ದೊಡ್ಡ ಬೆಟ್ಟ ಇತ್ತಂದೆ, ಸ್ವಲ್ಪ ದೂರಕ್ಕೆ. ಯಾವಾಗ ಮಳೆ ಬರ್ತಿತ್ತಲ್ಲ, ಆವಾಗ ಆ ಮಳೆಯದು ನೀರು ಹರ್ಕೊಂಡು ಇವರ ಮನೆ ಒಳಗೆ ಬರ್ತಿತ್ತು. ಇವರಿಗೆ ಆ ಬೆಟ್ಟದ ಮೂಲಕ ಬಹಳ ತೊಂದರೆ ಆಗ್ತಿತ್ತು. ಅಲ್ಲಿ ಒಬ್ಬಳು ಆರ್ಫನೇಜಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆ ದೇಶದ ಒಬ್ಬಳು ಮಿಷನರಿ ಬಂದ್ಲಂತೆ. ಅವಳಲ್ಲಿ ಬಂದು ಈ ಮಕ್ಕಳಿಗೆ ದೇವರ ವಿಷಯದಲ್ಲಿ ತಿಳಿಸ್ತಾ ಇದ್ಲು. ಒಂದು ಸರ್ತಿ ಅವಳು ಇದೇ ಮೌಂಟೇನ್ ಮೂವಿಂಗ್ ಫೇತ್ ಬಗ್ಗೆ ಅವ್ರಿಗೆ ಕತೆ ಹೇಳ್ತಾ ಇದ್ಲು. ನಮಗೆ ನಂಬಿಕೆ ಇದ್ದರೆ ಖಂಡಿತವಾಗಿ ಬೆಟ್ಟಕ್ಕೆ ಈ ಸ್ಥಳ ಬಿಟ್ಟು ಆಚೆ ಹೋಗಂದರೆ ದ ಮೌಂಟೇನ್ ವಿಲ್ ಮೂವ್ ಅಂತ. ಅದೆಲ್ಲ ಚಿಕ್ಕ ಮಕ್ಕಳು ನೋಡಿ, ಆರ್ಫನೇಜಲ್ಲಿರೋರು, ಅವ್ರಿಗೆಲ್ಲ ಒಂಥರ ನಂಬಿಕೆ ಬಂದುಬಿಡ್ತು. ಅವರೆಲ್ಲರೂ ಕೇಳಿದ್ರಂತೆ, ಮಿಸ್ ಹೀಗೆ ಆಗಲಿಕ್ಕೆ ಸಾಧ್ಯ ಇದೆನಾ? ಅದಕ್ಕೆ ಅವಳ ಕತೆ ಹೇಳಿ ಆಗಿತ್ತು. ಸೊ ಶಿ ಸೆಡ್, ಎಸ್, ನಾವು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ಮತ್ತು ನಮಗೆ ನಂಬಿಕೆ ಇದ್ದರೆ ಖಂಡಿತವಾಗಿ ನಾವು ಏನು ಬೇಡ್ಕೊಳ್ತವೋ ಹಾಗೆ ಆಗುತ್ತೆ ಅಂತ. ಆದರೆ ನಾವು ಈ ಬೆಟ್ಟದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆಯಲ್ಲ, ಈ ಬೆಟ್ಟಗೆ ಕಿತ್ಕೊಂಡು ಹೋಗು, ಆಚೆ ಹೋಗಿ ಬೀಳಂತ ಹೇಳಿದರೆ ಬೆಟ್ಟ ಹೋಗುತ್ತೇನಾ ಅಂತ. ಈಗ ಈ ಒಂದು ಟೀಚರ್ಗೆ, ಇದು ಮಿಸ್ಗೆ ಒಂದು ದೊಡ್ಡ ಪ್ರಶ್ನೆ. ಆದರೆ ಆ ಮಕ್ಕಳ ನಂಬಿಕೆ ಅಲ್ಲ, ಅದಕ್ಕೆ ಅವಳ ನಂಬಿಕೆ ಸೇರಿಸಿ, ಅಫ್ಕೋರ್ಸ್ ನಾವು ಡೌಟ್ ಮಾಡದೆ, ವಿದೌಟ್ ಡೌಟಿಂಗ್, ಇಫ್ ವಿ ಬಿಲೀವ್ ದಟ್ ಗಾಡ್ ವಿಲ್ ಆ್ಯಂಡ್ ಗಾಡ್ ಕ್ಯಾನ್ ಆ್ಯಂಡ್ ಗಾಡ್ ವಿಲ್ ರಿಮೂವ್ ದಿಸ್ ಮೌಂಟೇನ್ ಅಂತ ಹೇಳಿದರೆ, ದಿಸ್ ಮೌಂಟೇನ್ ವಿಲ್ ಗೋ ಅವೇ ಫ್ರಮ್ ಹಿಯರ್ ಅಂತ. ಅವಳದು ತಾಯಿ ಏನೋ ತುಂಬ ಸೀರಿಯಸ್ ಆದ್ರಂತ ಅವಳನ್ನು ವಾಪಸ್ ಅವಳ ಊರಿಗೆ ಕರೆದ್ರಂತೆ. ಸೊ ಅವಳು ಆ ಆರ್ಫನೇಜನ್ನು ಬಿಟ್ಟು ಅವಳ ಮನೆಗೆ ಹೋಗಿ 1 ವರ್ಷ ಆದ ಮೇಲೆ ತಿರುಗಿ ಬಂದ್ಲಂತೆ. ತಿರುಗಿ ಬಂದಾಗ ಅವಳಿಗೆ ಅದು ಸ್ಥಳ ಬೇರೆ ಅನ್ನಿಸ್ತಾ ಇತ್ತಂತೆ. ಎವ್ರಿಥಿಂಗ್ ಲುಕ್ಡ್ ವೆರಿ ಡಿಫ್ರೆಂಟ್. ಇವಳು ನಾನು ಅದೇ ಸ್ಥಳಕ್ಕೆ ಬಂದಿದ್ದೇನೋ ಬೇರೆ ಸ್ಥಳಕ್ಕೆ ಬಂದಿದ್ದೇನೋ ಅಂತ ಯೋಚನೆ ಮಾಡಿದ್ಲು. ಯಾಕೆಂದರೆ ಆ ಮನೆ ಮುಂದೆ ಇದ್ದದ್ದು ಬೆಟ್ಟ ಇರಲಿಲ್ಲಂತೆ. ಶಿ ವಾಸ್ ಶಾಕ್ಡ್. ಇದು ಬೆಟ್ಟ ಎಲ್ಲಿ ಹೋಯ್ತು ನೋಡಿ ಪ್ರಿಯರೇ. ಅವಳೇ ಆ ಕತೆ ಹೇಳಿದವಳು, ಆದರೆ ಅವಳಿಗೆ ಡೌಟ್ ಇತ್ತು. ಎಷ್ಟೋ ಸರ್ತೆ ನಾವು ಇನ್ನೊಬ್ಬರಿಗೆ ಹೇಳ್ತೇವೆ, ಭಯಪಡಬೇಡ್ರಿ, ಇದು ರೋಗ ಖಂಡಿತ ವಾಸಿಯಾಗುತ್ತೆ, ಭಯಪಡಬೇಡ್ರಿ, ನಿಮ್ಮ ಮಕ್ಕಳದು ಮದುವೆ ಆಗುತ್ತೆ, ಭಯಪಡಬೇಡ್ರಿ, ನಿಮಗೆ ಕೆಲಸ ಸಿಕ್ಕುತ್ತೆ, ಭಯಪಡಬೇಡ್ರಿ, ಕಷ್ಟ ದಾಟಿ ಹೋಗುತ್ತೆ. ಆದರೆ ಅದೇ ನಮಗೆ ಬಂದಾಗ ಹೌ ಡು ವಿ ಬಿಲೀವ್? ಹೌ ಡು ವಿ ಬಿಹೇವ್ ಆ್ಯಂಡ್ ವಾಟ್ ಡು ವಿ ಬಿಲೀವ್? ಅವ್ರಿಗೆ ಹೇಳೋದು ಸುಲಭ, ಆದರೆ ನಮಗೆ ಆದಾಗ. ಆಮೇಲೆ ಅವಳು ಬೇಗ ಮನೆ ಒಲೆಗೆ ಹೋದಾಗ ಮಕ್ಕಳೆಲ್ಲ ಓಡಿ ಬಂದ್ರಂತೆ. ಓಡಿ ಬಂದು ಇವಳಿಗೆ ಅಪ್ಕೊಂಡು, ಮಿಸ್, ನೀವು ಯಾವ ದೇವರ ವಿಷಯದಲ್ಲಿ ನಮಗೆ ಹೇಳಿದ್ರು, ವಿ ಕೆಪ್ಟ್
praying to Jesus that this mountain should move from here. This mountain should move from here ಅಂತ ನಾವು ಎಡಬಿಡದೆ ಪ್ರಾರ್ಥನೆ ಮಾಡಿದೆವು. ಒಂದು ದಿವಸ ಬೆಳಿಗ್ಗೆ ನಾವು ಎದ್ದಾಗ ದೊಡ್ಡ 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 ಟ್ರಕ್ಗಳು ಬಂದಿದ್ರು, ಬುಲ್ಡೋಸರ್ಸ್ ಬಂದಿತ್ತು, ದೊಡ್ಡ ದೊಡ್ಡ ಲಾರೀಸ್ ಥರ ಬಂದಿತ್ತು. ಅವರು ಎಲ್ಲ ಬಂದು ಆ ಮೌಂಟನಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕೆ ಮೌಂಟನಲ್ಲಿ ಕೆಲಸ ಮಾಡ್ತಾರೆ ಅಂದರೆ, ಜಪಾನ್ ಬೇಸ್ಡ್ ಕಂಪನಿ ಆ ಸ್ಥಳ ಖರೀದಿ ಮಾಡಿದ್ರಂತೆ. ಆ ಸ್ಥಳದಲ್ಲಿ ಅವ್ರಿಗೆ ಏನೋ ಒಂದು ನ್ಯಾಚುರಲ್ ರಿಸೋರ್ಸಸ್ ತುಂಬ ಸಿಕ್ಕುತ್ತೆ ಅಂತ ಅವ್ರು ತಿಳ್ಕೊಂಡ್ರಂತೆ. ಆವಾಗ ಆ ಜಪಾನ್ದು ಕಂಪನಿನವ್ರು ಬಂದು ಆ ಇಡೀ ಮೌಂಟನ್, ಅದು ಇಡೀ ಬೆಟ್ಟ ಹೇಗೆ ಇದೆನೋ ಹಾಗೆ ಆ ಬೆಟ್ಟವನ್ನು ಕೊರಗಿ ಹಾಕಿ ದೇ ರಿಮೂವ್ ದ ಎಂಟೈರ್ ಮೌಂಟನ್ ಬಿಕಾಸ್ ದೇರ್ ವಾಸ್ ಸೋ ಮಚ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬಿಲೋ ದಟ್ ಮೌಂಟನ್ ವಿಚ್ ದೇ ವಾಂಟೆಡ್ ಇಟ್. ಅದ ಕಾರಣ ಆ ಇಡೀ ಮೌಂಟನ್ ಅನ್ನೋದು, ಇಡೀ ಬೆಟ್ಟವನ್ನು ತೆಗೆದು ಹಾಕಿ ಆ ಬೆಟ್ಟ ನೆಲ ಸಮಾನ ಮಾಡಿ ಇವರಿಗೆ ಯಾವುದೇ ತೊಂದರೆ ಆಗದಂಗೆ. ಇವರ ನಂಬಿಕೆ ಏನಿತ್ತು? ಬೆಟ್ಟವನ್ನು ದೇವರು ತೆಗೆದಾಕ್ತಾರೆ. ಪ್ರಿಯರೇ, ದೇವರು ಯಾರನ್ನು ಉಪಯೋಗಿಸ್ತಾರೆ ಗೊತ್ತಿಲ್ಲ. ಈ ಮಕ್ಕಳ ನಂಬಿಕೆ ಇಷ್ಟು ಸ್ಟ್ರಾಂಗ್ ಆಯ್ತೇನೆ ಅಂದರೆ ಬೆಟ್ಟ ಕಿತ್ಕೊಂಡು ಹೋಯಿತು. ಇವತ್ತು ನನ್ನ ಜೀವನದಲ್ಲಿ ಬೆಟ್ಟ ಇದೆ. ನಾವು ಚೆನ್ನಾಗಿ ಕಾಣ್ಬೋದು, ನಾವು ಪ್ರಸಂಗ ಮಾಡ್ಬೋದು. ಅನೇಕ ಸರ್ತಿ ಜನ ತಿಳ್ಕೊಳ್ತಾರೆ ಪಾಸ್ಟ್ರು, ಸೇವಕರು ಇವರೆಲ್ಲ ಸೂಪರ್ ಮ್ಯಾನ್, ಸೂಪರ್ ವುಮನ್, ಇವರಿಗೆ ತೊಂದರೆನೇ ಇಲ್ಲ, ಇವರಿಗೆ ರೋಗ ಇಲ್ಲ, ಇವರಿಗೆ ಕೊರತೆ ಇಲ್ಲ, ಇವರಿಗೆ ಸಮಸ್ಯೆ ಇಲ್ಲ, ಇವರಿಗೆ ಕಣ್ಣೀರಿಲ್ಲ, ಇವರಿಗೆ ಚಿಂತೆ ಇಲ್ಲ. ನೋ, ನಾವು ಮನುಷ್ಯರು ನಿಮ್ಮಂಗೆ, ನಮಗೂ ತೊಂದರೆಗಳಿದೆ, ನಮಗೂ ಹೋರಾಟಗಳಿದೆ. ಆದರೆ ನಾವು ನಿಮಗೆ ಹೇಳಿದಂಗೆ ನಮಗೂ ಹೇಳ್ಕೊಳ್ತವೇನೆಂದರೆ, ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತವೆ. ಅದಕ್ಕೆ ಒಂದು ಕಥೆಯನ್ನು ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ದಿಸ್ ವರ್ಸ್. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನದಿಂದ ಓದ್ತಾನೆ. And when Jesus was entered into Capernaum, there came unto him a centurion, beseeching him and saying, Lord, my servant lieth at home sick of palsy, grievously tormented. And Jesus saith unto him, I will come and heal him. The centurion answered and said, Lord, I am not worthy that thou shouldest come under my roof, but speak the word only, and my servant shall be healed. For I am a man under authority, having soldiers under me, and I say to this man, go, and he goeth, and to another, come, and he cometh, and to my servant, do this, and he doeth it. ಇದು ನೋಡಿ ಪ್ರಿಯರೇ, ಎಂಥ ಒಂದು ಅದ್ಭುತವಾದ ನಂಬಿಕೆ. ನಮಗೂ ಆಶ್ಚರ್ಯ, ಯೇಸು ಸ್ವಾಮಿಗೂ ಆಶ್ಚರ್ಯ ಆಗಿದೆ. ಒಬ್ಬ ಶತಾಧಿಪತಿ ಇಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೇನೆಂದರೆ, ನನ್ನ ಒಬ್ಬ ಆಳಿಗೆ ತುಂಬ ತೊಂದರೆ ಆಗ್ತಾಯಿದೆ, ಅವನಿಗೆ ಹುಷಾರಿಲ್ಲ, ಅದಕ್ಕೆ ಅವನಿಗೆ ವಾಸಿ ಆಗಬೇಕಾಗಿದೆ. ನನ್ನ ಒಂದು ಈ ಕತೆ ಓದುವಾಗ ಒಂದು ಆಲೋಚನೆ ಏನೆಂದರೆ, ದ ಲಾರ್ಡ್ ನೋಸ್ ಎವ್ರಿಥಿಂಗ್. ನಮ್ಮ ಆಲೋಚನೆಯನ್ನು ದೂರದಿಂದ ಬಲ್ಲಂಥ ದೇವರು. ಈ ಶತಾಧಿಪತಿದು ಆಲೋಚನೆಯನ್ನು ಬಲ್ಲಂಥ ದೇವರಾಗಿದ್ದಾರೆ. ಬಟ್ ಹಿ ವಾಂಟೆಡ್ ಎವ್ರಿಬಡಿ ದೇರ್ ಟು ಹಿಯರ್ ದ್ಯಾಟ್. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರ್ತಾನೆ. ಆ ಶತಾಧಿಪತಿ ಬಾಯಿ ತೆಗೆದು ಹೇಳ್ತಾರೇನೆಂದರೆ, ಬರೀ ಒಂದು ಮಾತು ಸ್ವಾಮಿ, ಜಸ್ಟ್ ಅ ವರ್ಡ್. ಯು ನೋ, he was not a follower of Jesus. He had heard what Jesus said done. ಇವನು ಈ ಶತಾಧಿಪತಿ ಅವರ ಡಿಸೈಪಲ್ ಅಲ್ಲ. ಅವನು 5 ರೊಟ್ಟಿ 2 ಮೀನು ಅದ್ಭುತ ಮಾಡಿದಾಗ ಅಲ್ಲಿ ಇದ್ದನೋ ಇಲ್ಲೋ ಗೊತ್ತಿಲ್ಲ. ಕಣ್ಣಿಲ್ಲದವ್ರಿಗೆ ಕಣ್ಣು ಕೊಟ್ಟಾಗ ಅವನಲ್ಲಿ ಇದ್ದನೋ ಇಲ್ಲೋ ಗೊತ್ತಿಲ್ಲ. ಬಾರ್ತಿಮಸ್ ಕೂಗಿದಾಗ ಅವನಲ್ಲಿ ಇದ್ದನೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವ ಕೇಳಿದೇನೆಂದರೆ, ಯೇಸು ಎಲ್ಲ ರೋಗಗಳನ್ನು ವಾಸಿ ಮಾಡ್ತಾನೆ. He heals all manner of sickness. That is enough. ಪ್ರಿಯರೇ, ವಿ ಆರ್ ಇನ್ ದ ಲಾಸ್ಟ್ ಡೇಸ್. ಎಲ್ಲ ಕಡೆ ದೇವರ ಆತ್ಮ ಬಲವಾಗಿ ಚಲಿಸ್ತಾ ಇದೆ. ಸೈನ್ಸ್ ಆ್ಯಂಡ್ ವಂಡರ್ಸ್ ಆ್ಯಂಡ್ ಮಿರಕಲ್ಸ್ ಆರ್ ಟೇಕಿಂಗ್ ಪ್ಲೇಸ್. ನಮ್ಮ ಜೀವಿತದಲ್ಲಿ ಅದ್ಭುತ ಆಗ್ತಾ ಇದೆ, ಇನ್ನೊಬ್ಬರ ಜೀವಿತ ಅದ್ಭುತ ಆಗ್ತಾರೆ. ನಾವು ಕೂಟಗಳಿಗೆ ಹೋದರೆ ಎಂತೆಂಥ ಸಾಕ್ಷಿಗಳು. ಇಷ್ಟು ಜನ ನಮಗೆ ಇದ್ದ ಕ್ಯಾನ್ಸರ್ ವಾಸಿಯಾಗಿದೆ, ಇಷ್ಟು ಜನ ಕ್ಲಚಸಲ್ಲಿ ಬಂದವ್ರು ಕ್ಲಚಸ್ ತೆಗೆದು ಬಿಸಾಕ್ತಾರೆ, ವೀಲ್ ಚೇರಲ್ಲಿ ಬಂದವ್ರು ವೀಲ್ ಚೇರಿಗೆ ತೆಗೆದು ಬಿಸಾಕಿ ನಡೀತಾರೆ. ಎಂಥ ರೋಗ ಸಾಯೋ ಒಂದು ಪರಿಸ್ಥಿತಿಯಲ್ಲಿ ಇದ್ದವರು ಸಿಕ್ ಬೆಡ್ಡಿಂದ ಎದ್ದು ಓಡಾಡ್ತಾರೆ. ವಿ ಹ್ಯಾವ್ ಸೀನ್ ಆಲ್ ದಿಸ್, ಬಟ್ ಡೂ ವಿ ಬಿಲೀವ್ ಹಿಮ್?
ಈ ಮನುಷ್ಯ ಏನು ಹೇಳ್ತಾನೆ ಅಂದರೆ, ಸೇನಾಪತಿ ದ ಸೆಂಚುರಿಯನ್ ಸೇಸ್, ಒನ್ ವರ್ಡ್ ಲಾರ್ಡ್, I don't want you to come to my house. You know how much the Lord was pleased. He was shocked. He says, I have never seen faith like that. ಆಮೇಲೆ ಮುಂದಕ್ಕೆ ಏನಾಯಿತು ಅವನ ನಂಬಿಕೆ ಅಂತೆ. 10ನೇ ವಚನ ನಾನು ಓದ್ತಾನೆ. 10ನೇ ವಚನ ಹೀಗೆ ಹೇಳುತ್ತೇನೆ ಅಂದರೆ, when Jesus heard it, he marveled and said unto them, verily, verily, I say unto you, I have never seen such a great faith so in Israel. 13ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಆ್ಯಂಡ್ ಜೀಸಸ್ ಸೆಡ್ ಅಂಟು ದ ಸೆಂಚುರಿಯನ್, ಗೋ ದೈ ವೇ ಆಸ್ thou hast believed, so be it done unto thee. ಯೇಸು ಸ್ವಾಮಿ ಅವನಿಗೊಂದು ಮಾತು ಹೇಳ್ತಾರೆ ಇಲ್ಲಿ ಅಂದರೆ, ಗೋ ದೈ ವೇ ಆ್ಯಂಡ್ ಆಸ್ thou hast believed, so be it done unto thee. ನೀನೇನು ನಂಬಿದ್ಯಲ್ಲ ನಿನಗೆ ಆಯಿತು. ನೀನು ಏನು ನಂಬಿದ್ದಿ ನಿನಗೆ ಆಯಿತು. ಪ್ರಿಯರೇ, ಇವತ್ತು ನಾವು ಏನು ನಂಬ್ತವೆ? ನಮಗೆ ಬರೀ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಪ್ರೇಯರ್ ಮಾಡ್ತವೋ, ಅಥವಾ ಡೂ ವಿ ರಿಯಲಿ ಬಿಲೀವ್ ದಟ್ ಮೈ ಗಾಡ್ ಹೀಲ್ಸ್, ಮೈ ಗಾಡ್ ಸೇವ್ಸ್, ಮೈ ಗಾಡ್ ಪ್ರೊವೈಡ್ಸ್, ಮೈ ಗಾಡ್ ಪ್ರೊಟೆಕ್ಟ್ಸ್, ಮೈ ಗಾಡ್ ಸರೌಂಡ್ಸ್ ಮೀ ವಿತ್ ಹಿಸ್ ಪ್ರೆಸೆನ್ಸ್, ಮೈ ಗಾಡ್ ಇಸ್ ಸ್ಟಿಲ್ ಆನ್ ದ ಥ್ರೋನ್. ನನ್ನ ಮಗಂದು ಡೆಲಿವರಿ ನನಗೆ ಆದಾಗ ಡಾಕ್ಟರ್ಸ್ ಹೇಳಿದರು, ಇವಳು ಬದುಕುವುದೇ ಇಲ್ಲ, ಶಿ ವಿಲ್ ಡೈ. ಅವಳ ಹಸ್ಬೆಂಡನ್ನು ಕರೀರಿ, ಯಾಕೆಂದರೆ ಶಿ ಈಸ್ ಇನ್ ಅ ಡೆತ್ ಬೆಡ್. ದ್ಯಾಟ್ ಬ್ಯಾಡ್ ವಾಸ್ ಮೈ ಕಂಡೀಷನ್. ಆದರೆ ಒಂದು ಪಾಸ್ಟ್ರು ಬ್ಯಾಂಗ್ಳೂರಿಂದ ವಾಪಸ್ ಬಾಂಬೆಗೆ ಬಂದು, ಅವರು ಬಂದ ದಿನ ನನಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಅದು ಮಾರನೇ ದಿವಸ ಅರೌಂಡ್ 4 o'clock, ನನಗೆ ಇನ್ನೂ ನೆನಪಿದೆ, ದಿಸ್ ಈಸ್ 36 years ಬ್ಯಾಕ್. 4 o'clock ಸಮಯದಲ್ಲಿ ಮಧ್ಯಾಹ್ನ ನನಗೆ ಬಂದು ಹೇಳಿದರು, ಡಾಕ್ಟರ್ಸ್ ಐ ವಾಂಟ್ ಟು ಪ್ರೇ ಫಾರ್ ಯು. ಬೆಳಗ್ಗಿಂದ ಅವ್ರು ಪ್ರೇಯರ್ ಮಾಡ್ತಾಯಿದ್ರು. ಐ ವಾಸ್ ಸಿಂಕಿಂಗ್, ಐ ವಾಸ್ ಸೋ ಸಿಕ್, ಐ ವಾಸ್ ಇನ್ ಸೋ ಮಚ್ ಪೇನ್. ನಾನು ನಾಳೆ ನೋಡ್ತಾನೋ ಇಲ್ಲೋ ಅಂತ ಪರಿಸ್ಥಿತಿದಲ್ಲಿದ್ದರು. ಬಟ್ ಅವ್ರು ಬಂದು ತಲೆ ಮೇಲೆ ಕೈ ಇಟ್ಟರು. ಪ್ರಿಯರೇ, ಐ ನ್ಯೂ ಆ್ಯಂಡ್ ಹೀ ನ್ಯೂ ದಟ್ ಐ ವಾಸ್ ಹೀಲ್ಡ್. ನನಗೆ ಪೂರ್ಣ ನಂಬಿಕೆ ಬಂತು, ಐ ಆಮ್ ಹೀಲ್ಡ್. ನಾನಿನ್ನೂ ಏನೂ ನೋಡಿಲ್ಲ, ಡಾಕ್ಟರ್ಸ್ ರಿಪೋರ್ಟ್ ನೋಡಿಲ್ಲ, ನನಗೆ ಪೇನ್ ಕಡಿಮೆ ಆಯಿತು ನಿಜ, ದೇವರ ಶಕ್ತಿ ನನ್ನ ಒಳಗೆ ಹೋಯಿತು. ಐ ನ್ಯೂ ದಟ್ ಹೀ ಪರ್ಫಾರ್ಮ್ಡ್ ಅ ಮಿರಕಲ್. ಆ್ಯಂಡ್ ಪಾಸ್ಟರ್ಗೆ ಗೊತ್ತಾಯಿತು, ದೇವರ ಶಕ್ತಿ ಒಳಗೆ ಇಳಿದಿದೆ, ಇವಳಿಗೆ ವಾಸಿಯಾಗಿದೆ ಅಂತ. ಪ್ರಿಯರೇ, ವಿ ಬೋತ್ ಬಿಲೀವ್ಡ್ ಆ್ಯಂಡ್ ವಿ ಸೆಡ್, ಎಸ್ ವಿ ಆರ್ ಹೀಲ್ಡ್, ಐ ಆಮ್ ಹೀಲ್ಡ್ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಅಂತ ನಾವು ಪೂರ್ಣ ನಂಬಿಕೆಯಿಂದ ಸಾಯಂಕಾಲ ಡಾಕ್ಟರ್ ಬರಲಿಕ್ಕೆ ಕಾಯ್ತಾಯಿದ್ರು. ಡಾಕ್ಟರ್ ಬಂದದೇ ಮೊದಲನೇ ಸಂಗತಿ ಅವಳು ಹೇಳಿದ್ದೇನೆ ಅಂದರೆ, ಡಾಕ್ಟರ್ಸ್ ಯುವರ್ ಫೇಸ್ ಇಸ್ ಲಿಟ್ ಅಪ್. ನಿನ್ನ ಯಜಮಾನರು ಬಂದಕ್ಕೆ ನಿನ್ನ ಮುಖ ಇಷ್ಟು ಪ್ರಕಾಶದಲ್ಲಿ ಇದೆನಾ ಅಂದರು. ಅದಕ್ಕೆ ನಾನು ಅಂದೆ, ಇಲ್ಲ ಡಾಕ್ಟರ್, ಮೈ ಗಾಡ್ ಹ್ಯಾಸ್ ಹೀಲ್ಡ್ ಮೀ. ನನ್ನ ದೇವರು ನನಗೆ ವಾಸಿ ಮಾಡಿದ್ದಾರೆ, ನನ್ನ ಸಾಯೋ ಪರಿಸ್ಥಿತಿಯಲ್ಲಿ ದೇವರು ನನಗೆ ಗುಣಪಡಿಸಿದ್ದಾರೆ ಅಂತ ಹೇಳಿದರು. ಓ ಇಟ್ಸ್ ಫೈನ್, ಲೆಟ್ ಮೀ ಚೆಕ್ ಯು ಅಂತ ಹೇಳಿದರು. ಪ್ರಿಯರೇ, ಡಾಕ್ಟರ್ಸು ಅವರ ಕೆಲಸ ಮಾಡ್ತಾರೆ, ದೇ ಆರ್ ಅ ಬ್ಲೆಸ್ಸಿಂಗ್. ಆದರೆ ವೆನ್ ಶಿ ಚೆಕ್ಡ್ ಮೀ, ಶಿ ವಾಸ್ ಸೋ ಶಾಕ್ಡ್ ದಟ್ ಐ ವಾಸ್ ಹೀಲ್ಡ್ ಕಂಪ್ಲೀಟ್ಲಿ. ದೇವರು ನನಗೆ ಸಂಪೂರ್ಣವಾದ ಗುಣ ಕೊಟ್ಟುಬಿಟ್ರು. ಅದರ ನಂತರ ಸಹ ಇಷ್ಟೊಂದು ದೊಡ್ಡ ದೊಡ್ಡ ಅದ್ಭುತ ಕಾರ್ಯ ದೇವರನ್ನ ನಮ್ಮ ಜೀವನದಲ್ಲಿ ಮಾಡಿದರು. ನಾನು ಹಿಂದೆ ನೋಡಬೇಕಾದ್ರೆ ನಾನು ಯಾವಾಗೋ ಸತ್ತು ಹೋಗಬೇಕಿತ್ತು. ಆದರೆ ಇವತ್ತುವರೆಗೆ ನಾವು ಜೀವಿಸ್ತಾ ಇರುವುದೇನೆಂದರೆ ಬಿಕಾಸ್ ಆಫ್ ಹಿಸ್ ಹೀಲಿಂಗ್ ವರ್ಚ್ಯೂ. ಅದೇ ದೇವರ ರೋಗ ಮಾಡುವ ಶಕ್ತಿ ಇವತ್ತಿಗೂ ಇದೆ. ರೋಗ ವಾಸಿ ಮಾಡುವ ಶಕ್ತಿ ಇವತ್ತಿಗೂ ನಮಗೆ ಸಿಗ್ತಾ ಇದೆ. ಪ್ರಿಯರೇ, ಎಂಥದೇ ರೋಗ ಇರಲಿ, ಸತ್ತು ಹೋದ ಲಾಜರ್ ಸತ್ತು 4 ದಿವಸ ಆಗಿತ್ತು. ಜೀಸಸ್ ಡಿಡ್ಂಟ್ ಸೇ, ಅಯ್ಯೋ ಸತ್ತು 4 ದಿವಸ ಆಗಿದೆ, ಏನಿವೊಂದು ವಾಸನೆ ಬರ್ತಾ ಇದೆ, ಇಟ್ ಈಸ್ ಇಂಪಾಸಿಬಲ್. ಹಿ ಡಿಡ್ಂಟ್ ಸೇ, ಹಿ ಜಸ್ಟ್ ಸೆಡ್, ಲಾಜರಸ್ ಕಮ್ ಔಟ್. ಹಿಸ್ ವರ್ಡ್ ಹ್ಯಾಸ್ ಪವರ್ ಟು ಬ್ರಿಂಗ್ ದ ಡೆಡ್ ಬೋನ್ಸ್ ಟು ಲೈಫ್. ಸತ್ತು ಹೋದದು, ಒಣಗಿ ಹೋದದು, ಯಾವುದಕ್ಕೆ ಯೂಸ್ಗೆ ಬರದೇ ಇರುವ ಎಲುಬುಗಳಿಗೆ ಜೀವ ಕೊಟ್ಟ ದೇವರು ನಮ್ಮ ದೇಹಕ್ಕೆ ಕೊಡಲ್ಲವಾ? ಇವತ್ತು ಈ ಸೇವಕರ ಬಿಟ್ಟು ಆ ಸೇವಕರು, ಈ ಸೇವಕರು ಪ್ರೇಯರ್ ಮಾಡಿಲ್ಲ, ಏನೂ ಆಗಿಲ್ಲ, ಆ ಸೇವಕರ ಹತ್ರ, ಆ ಸೇವಕರು ಪ್ರೇಯರ್ ಮಾಡಿಲ್ಲ, ಅವು ಯಾವ ಸೇವಕರ ಪ್ರಾಬ್ಲಮ್ ಅಲ್ಲ ರೀ, ಪ್ರಾಬ್ಲಮ್ ನಮ್ಮದು. ಡೂ ಐ ಬಿಲೀವ್ ಇನ್ ವಾಟ್ ಈ ಸೇಸ್? ಆ ಸೆಂಚುರಿಯನ್ಗೆ ಸ್ವಾಮಿ ಹೇಳಿದಂಗೆ, ನಿನ್ನ ನಂಬಿಕೆಯಂತೆ ನಿನಗೆ ಆಯಿತು. ಇವತ್ತು ಸ್ವಾಮಿ ನಮಗೆ ನೋಡಿ ಹೇಳ್ಬೋದಾ, ನಿನ್ನ ನಂಬಿಕೆಯಂತೆ ನಿನಗೆ ಆಯ್ತಂತ. ಇನ್ನೊಂದು ಕತೆ, ಸುಂದರವಾದ ಕತೆ ದೇವರ ವಾಕ್ಯದಲ್ಲಿದೆ. ಐ ಲವ್ ದಿಸ್ ಸ್ಟೋರಿ. ಮಾರ್ಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ
ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 2 ಮೊದಲನೇ ವಚನದಿಂದ ನಾನು ಓದ್ತಾನೆ. ಐ ಅಪ್ರಿಷಿಯೇಟ್ ಆ್ಯಂಡ್ ಐ ಹ್ಯಾಟ್ಸ್ ಆಫ್ ಟು ದಿಸ್ 4 ಫ್ರೆಂಡ್ಸ್. ದೇವರ ವಾಕ್ಯದಲ್ಲಿ ಅದನ್ನು ನೋಡುವ. ಮಾರ್ಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ ಮೊದಲನೇ ವಚನ. ಆ್ಯಂಡ್ ಅಗೇನ್ ಹಿ ಎಂಟರ್ಡ್ ಇನ್ ಟು ಕ್ಯಾಪರ್ನೌಮ್ ಆಫ್ಟರ್ ಸಮ್ ಡೇಸ್, ಆ್ಯಂಡ್ ಇಟ್ ವಾಸ್ ನಾಯ್ಸ್ ದಟ್ ಹಿ ವಾಸ್ ಇನ್ ದ ಹೌಸ್. And straightway many were gathered together, in so much that there was no room to receive them, no, not so much as about the door. And he preached the word unto them. And they came unto him, bringing one sick of the palsy, which was borne of 4. And when they could not come nigh unto him for the press, they uncovered the roof where he was. And when they had broken it up, they let down the bed wherein the sick of the palsy lay. And when Jesus saw their faith, he said unto the palsy, thy sins be forgiven. ಇನ್ನೊಂದು ವಚನ ಅಲ್ಲಿದೆ 11. And he said, arise and take up thy bed and go thy way into the house. And immediately he rose, took up the bed, and went forth from them, in so much that they were all amazed and glorified God, saying, we never saw it on this fashion. ಪ್ರಿಯರೇ, ಈ ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಒಬ್ಬನಿಗೆ ಪಾರ್ಶ್ವವಾಯು ರೋಗ ಆಗಿದೆ. ಹಿ ಈಸ್ ಸೋ ಸಿಕ್. he cannot walk. He is just he is so helpless. ಆದರೆ ಅವನ 4 ಸ್ನೇಹಿತರಿಗೆ ಇರುವ ಒಂದು ನಂಬಿಕೆ, ರಿಯಲಿ ಹ್ಯಾಟ್ಸ್ ಆಫ್ ಟು ದೋಸ್ ಫೋರ್ ಗೈಸ್. ಅವ್ರು ಏನು ಮಾಡಿದ್ರೇನೆಂದರೆ ಅವನನ್ನು ಒಂದು ಕಾಟಲ್ಲಿ ಹಾಕಿ ಹೆಂಗೋ ಎತ್ಕೊಂಡು ಬಂದಿದ್ದಾರೆ. ಬಂದಾಗ ನೋಡ್ತಾರೆ ಯೇಸು ಸ್ವಾಮಿ ಪ್ರಸಂಗ ಮಾಡೋ ಮನೆ ತುಂಬ್ಕೊಂಡು ಬಿಟ್ಟಿದೆ. ಅಲ್ಲಿ ಸ್ವಲ್ಪನೂ ಸ್ಥಳ ಇಲ್ಲ. ಆದರೆ ಅವ್ರಿಗೆ ಬೇಸರ ಆಗಿಲ್ಲ. ಅಯ್ಯೋ, ಇಷ್ಟು ಸ್ಥಳದಲ್ಲಿ ನಾವು ಇವನನ್ನು ಎಲ್ಲಪ್ಪ ಒಲೆಗೆ ತಗೊಂಡೋಗೋದಂತ ಅವರು ಯೋಚನೆ ಮಾಡಿಲ್ಲ. ಅಲ್ಲಿ ಯಾರೋ 4ದಲ್ಲಿ ಯಾರೋ ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಇರಬೇಕು. ಅವನ ಮನೆ ನೋಡಿರಬೇಕು. ಅದು ಹಂಚಿನ ರೂಫ್ ಇರಬೇಕು. ಇದೆಲ್ಲ ನನ್ನ ಒಂದು ಆಲೋಚನೆ. ಅವನೇನು ಮಾಡಿದ್ದಾನೆಂದರೆ, ದೇ ಡಿಡ್ಂಟ್ ಗಿವ್ ಅಪ್. ಯು ನೋ ವೈ? ದೇ ಬಿಲೀವ್ಡ್ ದಟ್ ಓನ್ಲಿ ಇಫ್ ಜೀಸಸ್ ಟಚಸ್ ಹಿಮ್ or Jesus speaks a word, our friend will be made whole. ಅದಕ್ಕೆ ಅವ್ರು ಎಂಥ ಪರಿಸ್ಥಿತಿ ಇದ್ದರು. ಇವತ್ತು ನಾವು ಕೆಲವ್ರಿಗೆ ಹೇಳ್ತೇವೆ, ನಮಗೆ ಫೋನ್ ಮಾಡ್ತಾರೆ, ನಮಗೆ ಹುಷಾರಿಲ್ಲ. ಆವಾಗ ನಾವು ಹೇಳ್ತೇವೆ, ನಿಮ್ಮ ಸಮೀಪಕ್ಕೆ ಇರುವ ಒಂದು ಸಭೆಗೆ ಹೋಗ್ರಿ, ಅಥವಾ ಒಬ್ಬರು ಸೇವಕರನ್ನು ನಿಮ್ಮ ಮನೆಗೆ ಕರಿ. ಅಯ್ಯೋ, ಭಾನುವಾರ ಎಲ್ಲ ತುಂಬ ಕೆಲಸ ಇರುತ್ತೆ ಸಿಸ್ಟರ್, ಚರ್ಚಿಗೆಲ್ಲ ಹೋಗಲಿಕ್ಕೆ ಆಗಲ್ಲ, ಇಡೀ ಕುಟುಂಬದವ್ರ ಮನೇಲಿ ಇರ್ತಾರೆ, ಅವ್ರಿಗೆ ಎಲ್ಲವನ್ನು ನೋಡಬೇಕು. ಕೂತ್ಕೊಳ್ಳಿ ಮನೇಲಿ. ಮತ್ತು ದೇವರು ನಮಗೆ ಗುಣ ಮಾಡಿಲ್ಲ ಅಂತ ಹೇಳಬೇಡ್ರಿ. ವಿ ವಿಲ್ ಡೂ ಅವರ್ ಬೆಸ್ಟ್ ಆ್ಯಂಡ್ ಗಾಡ್ ಈಸ್ ಆಲ್ವೇಸ್ ದೇರ್ ಟು ಹೀಲ್. ಈ 4 ಮಂದಿ ಏನು ಮಾಡಿದರೆ ಅಂದರೆ, ಅವರ ನಂಬಿಕೆ ಇತ್ತು. ದೇ ಬಿಲೀವ್ಡ್ ಆ್ಯಂಡ್ ದೇ ಲೆಟ್ ದಟ್ ಮ್ಯಾನ್ ಆಫ್ ಪ್ಯಾರಲಿಟಿಕ್ ಮ್ಯಾನ್ ಜಸ್ಟ್ ಇನ್ ಫ್ರಂಟ್ ಆಫ್ ಜೀಸಸ್. ಯೇಸು ಸ್ವಾಮಿಗೂ ಆಶ್ಚರ್ಯ ಆಗಿರಬೇಕು, ಇದು ಮೇಲಿಂದ ಏನಪ್ಪ ಇಳ್ಕೊಂಡು ಬರ್ತದೆ. ಬಟ್ ಜೀಸಸ್ ಸೆಡ್, ಹಿ ಹೀಲ್ ದಟ್ ಪರ್ಸನ್. ಅವರ ನಂಬಿಕೆ ಹೇಗಿದೆ ಪ್ರಿಯರೇ? ಇವತ್ತು ನಾವು ಅವರು ಇವರು ಅಂತ ಅಲ್ಲ, ನಮ್ಮ ದೇವರು ನಮ್ಮ ಸಮೀಪಕ್ಕೆ ಇದ್ದೇವೆ. ನಾವು ಬೇಡಿಕೊಂಡ್ರೆ ನಮಗೆ ಖಂಡಿತವಾಗಿ ಸಿಕ್ಕುತ್ತೆ. ನಾವು ನಂಬಿದರೆ ನಾವು ದೇವರ ಮಹಿಮೆಯನ್ನು ಕಾಣ್ತೇವೆ. ನಾವು ಹಾಗೆ ಮಾಡುವ, ನಮಗೆ ಬೇಕಿದ್ದ ಅದ್ಭುತವನ್ನು ಪೂರ್ಣ ಮನಸ್ಸಿಂದ ನಾವು ನಂಬೋ. ಎಸ್ ಲಾರ್ಡ್, ಯು ಆರ್ ಏಬಲ್ ಟು ಡೂ ಇಟ್ ಆ್ಯಂಡ್ ಐ ವಿಲ್ ಸೀ ಇಟ್. ಅದು ನಿನ್ನ ಸಮಯಕ್ಕೆ ನೀನು ಕೊಡ್ತೀರಿ, ಅದಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಅಂತ ಹೇಳಿ ಪ್ರಿಯರೇ, ನಾವು ಡೌಟ್ ಮಾಡದೆ, let us not doubt. Let us be like the centurion. Let us be like these 4 friends, believing that he is and he will do what we want, what we have prayed for. ಯಾಕೆಂದರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು.